ರಾತ್ರಿ ಎಲ್ಲ ನಂಗೆ ನಿದ್ದೆನೇ ಬಂದಿಲ್ಲ. ಬೆಳಗಿನ ಜಾವ ಅಷ್ಟೇ ನಾನು ಮಲಗಿದ್ದು. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಾ? ಯಾಕೇನಾಯ್ತು? ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಹಾಗೆ ನಿಂತಿದ್ರಾ? ಏನು ಮಾಡ್ತಾ ಇದ್ದೀರಿ ರಾತ್ರಿ ಎಲ್ಲ? ಯಾಕೆ ನಿದ್ದೆ ಮಾಡಲಿಲ್ಲ? ಗೌತಮ್ ಅವರೇ, ಗೌತಮ್ ಅವರೇ, ಗೌತಮ್ ಅವರೇ, ಗೌತಮ್ ಅವರೇ, ರೀ ಗೌತಮ್ ಅವರೇ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಯಾಕೆ ನಿದ್ದೆ ಬರಲಿಲ್ಲ ಅಂತ ಹೇಳಲೇ ಇಲ್ಲ? ಅದು ಹೊಸ ವಾತಾವರಣ ಅಲ್ವಾ, ಅದು ಅಲ್ಲದೆ ಕರ್ಕಶವಾಗಿ ಶಬ್ದ ಬರ್ತಿತ್ತು, ಅದಕ್ಕೆ ನಿದ್ದೆ ಬಂದಿಲ್ಲ. ಕರ್ಕಶವಾಗಿ ಶಬ್ದ ಬರ್ತಿತ್ತ? ಕೇಳೋಕ್ಕಾಗ್ತಿರ್ಲಿಲ್ಲ. ಹೌದಾ? ಅಷ್ಟೊಂದು ಜೋರಾಗಿ ಸೌಂಡ್ ಆಗ್ತಿತ್ತ? ನನಗೇನು ಕೇಳಿಸ್ಲೇ ಇಲ್ಲ. ನಿಮಗೆಲ್ಲಿ ಕೇಳಿಸುತ್ತೆ? ಯಾಕೆ, ನನಗೆ ಕಿವಿ ಇಲ್ವಾ? ಕಿವಿ ಕೇಳಿಸಲ್ವಾ? ಅಷ್ಟೊಂದು ಜೋರಾಗಿ ಕರ್ಕಶವಾಗಿತ್ತು ಅಂತೀರಾ? ನನಗೆ ಕೇಳಿಸ್ಬೇಕಾಗಿತ್ತು ತಾನೇ. ಆ ಕರ್ಕಶವಾದ ಶಬ್ದ ಇವ್ರದೆ ಅಂತ ಹೇಗಪ್ಪ ಹೇಳಿ? ಏಯ್ ಹಲೋ, ಯಾಕೆ ಪ್ರದಕ್ಷಿಣೆ ಆಗ್ತಾ ಇದ್ದೀರಾ? ಏನಾಯ್ತು? ಏನು ಇಲ್ಲ ಬಿಡಿ, ಮಾತಿಗೇನೋ ಹೇಳ್ಬಿಟ್ಟೆ. ನಿಜ ಹೇಳಿ, ನಿಮಗೆ ನಿದ್ದೆ ಬರದಿರೋದಕ್ಕೆ ನಾನು ಕಾರಣನಾ? ಅಯ್ಯೋ ಏನು ಇಲ್ಲ, ಯಾಕೆ ಎದುಗ್ತಿದ್ದೀರಾ? ಈಗಾಗಲೇ ತುಂಬ ಲೇಟ್ ಆಗೋಗಿದೆ, ನಾನು ಫ್ರೆಶ್ ಅಪ್ ಆಗಿರ್ತೀನಿ. ಅಲ್ಲ, ಒಂದು ನಿಮಿಷ. ನಿಮಗೆ ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅಂತ ಹೇಳಿ ನಾನು ಆರ್ಡರ್ ಮಾಡ್ಬಿಡ್ತೀನಿ. ರಾತ್ರಿ ತಿಂದಿದ್ದು ನಂಗೆ ತುಂಬ ಕಡಿಮೆ ಆಯಿತು, ಹಸುವಾಗ್ತಿದೆ. ರಾತ್ರಿ ಸಾಕಾಗ್ಲಿಲ್ವಾ? ಮತ್ತ ಕೇಕು ಯಾರು ಮುಗಿಸಿದ್ದು? ಅಷ್ಟು ಸಣ್ಣ ಕೇಕು ಇಷ್ಟು ದೊಡ್ಡ ದೇಹ ಕೇಕ್ ಸಾಕಾಗುತ್ತೆ? ಅದು ಸಣ್ಣ ಕೇಕಾ? ಒಂದು ನಿಮಿಷ, ಆರ್ಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ ಸರ್, ಹೇಳಿ. ಹಾಂ, ಏನಿದೆ ಬ್ರೇಕ್ಫಾಸ್ಟ್ಗೆ? ಇಂಡಿಯನ್ ಆ್ಯಂಡ್ ಕಾಂಟಿನೆಂಟಲ್ ಅವೈಲೇಬಲ್ ಇದೆ ಸರ್. ನಿಮ್ಗೆ ಏನು ಬೇಕಂತ ಹೇಳಿ. ನನಗೆ ಒಂದು ಚೀಸ್ ಟೋಸ್ಟು, ಒಂದು ಚಿಕನ್ ಸ್ಯಾಂಡ್ವಿಚು ಮತ್ತು ಒಂದು ಕಾಲ್ ಸೂಪು. ಹಲೋ, ನಿಮ್ಮ ಹತ್ರ ದಾವಣಗೆರೆ ಬೆಣ್ಣೆ ದೋಸೆ ಇದೆಯಾ? ಹಾಂ ಸರ್, ಇದೆ. ನನಗೆ 3 ದಾವಣಗೆರೆ ಬೆಣ್ಣೆ ಮಸಾಲೆ ಆ್ಯಂಡ್ ಒಂದು ಎಕ್ಸ್ಟ್ರಾ ಬೌಲಲ್ಲಿ ಬಟರ್ ಕಳಿಸಿ. ಓಕೆ ಸರ್. ಆಮೇಲೆ ಇದಿದೆಯಾ ಬಿಸಿಬೇಳೆ ಬಾತ್? ಹಾಂ ಸರ್, ಇದೆ. ಅದಕ್ಕೂ ಬಟರ್ ಬೇಕಾ? ಅದಕ್ಕೆ ಯಾರಿಗೆ ಬಟರ್ ಹಾಕ್ತಾರೆ? ಘೀ, ತುಪ್ಪ ಹಾಕೊಂಡು ತೊಗೊಂಬನ್ನಿ. ಇಬ್ಬರಿಗೆ ಇಷ್ಟೊಂದೆಲ್ಲನಾ? ಒಂದು ನಿಮಿಷ, ನಿಮ್ಗೇನು ಆರ್ಡ್ರ್ ಮಾಡಲಿ? ಇಷ್ಟೊತ್ತು ತನಕ ಆರ್ಡರ್ ಮಾಡಿದ್ದು ನನಗೆ. ನಿಮ್ಗೇನು ಬೇಕು ಹೇಳಿ? ನನಗೇನು ಬೇಡ. ಬೆಳಗ್ಗೆ ಹೊತ್ತು ಹಸುವಾಗಲ್ವಾ ನಿಮಗೆ? ಏನಾದರೂ ಸ್ವಲ್ಪ ತಿನ್ನಿ. ಶಾಸ್ತ್ರ ಒಂದು ಸತಿ ಶುರು ಆದರೆ ಮುಗಿಯೋದು ಲೇಟ್ ಆಗುತ್ತೆ. ನನ್ನ ಮಾತು ಕೇಳಿ. ಹೇಳಿ, ಏನು ತಗೋತೀರಾ? ನನಗೆ 2 ಇಡ್ಲಿ, ಚಿಕ್ಕದು, ಚಿಕ್ಕದು 2 ಇಡ್ಲಿ ಸಾಕು. ಬಟನ್ ಇಡ್ಲಿ? ಹಾಂ, ಪರ್ಫೆಕ್ಟ್. 2 ಬಟನ್ ಇಡ್ಲಿ ಕಳಿಸಿ. ಥ್ಯಾಂಕ್ ಯು. ಹಲೋ, ಹಾಗೆ ಫ್ರೂಟ್ ಜ್ಯೂಸ್ ಕಳಿಸಿ. ಹಾಂ, ರತ್ನ. May I come, ma'am? Come in. Ma'am, your food.
Anything else, ma'am? Nothing else. Thank you. Thank you, ma'am. One second. Thank you, ma'am. ಮಹಿ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟೆ? ಅದು ಅಷ್ಟೊಂದೇನಲ್ಲ, ಜಸ್ಟ್ $50 ಅಷ್ಟೇ. $50 ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿಲಿ 4,000 ರೂಪಾಯಿ. ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಅರ್ಧ ತಿಂಗಳು ರೇಷನ್ ಖರ್ಚು ಮಹಿ. ದುಡ್ಡಿಗೊಂದು ಬೆಲೆ ಬೇಡವಾ? ಇದೆ ಅಂತ ಕೊಟ್ಬಿಡದ? ಸೊ ವಾಟ್, ನನ್ಗದೇನು ಡಿಫ್ರೆನ್ಸ್ ಆಗಲ್ಲ. ಬಿಕಾಸ್ ನಾನು ಮಹಿಮಾ ದಿವಾನ್, ಬಿಲಿಯನಿಯರ್ ಗೌತಮ್ ದಿವಾನ್ ತಂಗಿ. ನಮ್ಮಿಂದ ಇದನ್ನೆಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಜೀವ. ನಮ್ಮ ಸ್ಟೇಟಸ್ಗೆ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಲೇಬೇಕಾಗತ್ತೆ. ಎಷ್ಟು ಮಜಾ ಅಂದರೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬ್ಯಾಗನ್ನೇ ಪ್ಯಾಕ್ ಮಾಡಕ್ಕೆ ಬರದೇ ಇದ್ದವರು ಈಗ ಇಷ್ಟೊಂದು ಮಾತಾಡ್ತಿದ್ದಾರೆ. ನಾನೇನು ಮಾಡಲಿ, ನನಗೆ ಇದನ್ನೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಮನೆಯಲ್ಲಿ ಸರ್ವೆಂಟ್ಸ್ ನೋಡ್ಕೋತಾರೆ, ಆಫೀಸಲ್ಲಿ ಬಾಬಿ ಹೆಲ್ಪ್ ಮಾಡ್ತಾನೆ. ನಾನು ಇದನ್ನೆಲ್ಲ ಯಾವತ್ತೂ ಮಾಡೂ ಇಲ್ಲ, ಮಾಡೋ ನೆಸೆಸಿಟಿನೂ ಇಲ್ಲ. ಬಿಕಾಸ್ ನೀನು ಮಹಿಮಾ ದಿವಾನ್. ಎಕ್ಸಾಕ್ಟ್ಲಿ. ಬಟ್ ನೀನು ಯಾವಾಗ ಈ ಕೆಲಸಗಳನ್ನೆಲ್ಲ ಕಲ್ತ್ಕೊಳ್ತೀಯ? ಈಗ ನೀನು ಗೌತಮ್ ದಿವಾನ್ ತಂಗಿ ಅಲ್ಲ, ಜೀವನ್ ಸದಾಶಿವ್ ಹೆಂಡ್ತಿ. ಅದು ನಿಂಗೆ ನೆನಪಿರ್ಲಿ. ನೋ ವೇ, ಅ ಕ್ವೀನ್ ಈಸ್ ಆಲ್ವೇಸ್ ಅ ಕ್ವೀನ್. ನಾನು ಯಾವತ್ತಿದ್ರೂ ಮಹಿಮಾ ದಿವಾನೆ. ಹೇಗೂ ನನ್ನ ಲವ್ಲಿ ಹಸ್ಬೆಂಡ್ ಇದಾನಲ್ಲ, ಅವ್ನು ನಂಗೆ ಬೇಕಾಗಿರೋದನ್ನೆಲ್ಲ ನೋಡ್ಕೋತಾನೆ. Is it? Yes. So sweet. ಪ್ರೀತಿಸಿದವ್ರ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಇವಾಗ 1 ಸೆಕೆಂಡ್ ಹಿಂದೆ ಇಲ್ಲಿಗೆ ಬಂದ ಹಾಗಿತ್ತು, ಇವಾಗ ಆಲ್ರೆಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ನೀನು ಹೀಗೆ ನಿಂತಿದ್ರೆ ಫ್ಲೈಟ್ ಮಿಸ್ ಆಗೋದು ಗೊತ್ತಾಗಲ್ಲ. ಹೌದಲ್ವಾ? ನಾನು ನಿನ್ನ ನೋಡ್ತಾ ನೋಡ್ತಾ ಅದನ್ನ ಮರ್ತೇ ಬಿಟ್ಟೆ. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಬಹಿ. ಯಾಕೆ? ಬರುವಾಗ ಇಲ್ಲಿಗೆ ಬರಬೇಕು ಅಂತ ಹಠ ಮಾಡ್ಕೊಂಡು ಬಂದೆ, ಈಗ ವಾಪಸ್ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ಯಾ. ಬಂದೋಗೋ ಗ್ಯಾಪ್ನಲ್ಲಿ ಈ ಚೇಂಜಸ್ ಹೇಗೆ ಸಾಧ್ಯ? ಗೊತ್ತಿಲ್ಲ, ಬಟ್ ಕೆಲವೊಂದಿಷ್ಟು ಅನ್ಸಿದಂತೂ ನಿಜ. ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಬಿಟ್ಟು ಬಂದು ಮನೆಯವ್ರಿಗೆಲ್ಲ ಹರ್ಟ್ ಮಾಡಿದ್ದೀವಿ. ಐ ನೋ ನಿಮ್ಮ ಮನೆಯವ್ರಿಗೆ ನನ್ನ ಮೇಲೆ ಕೋಪ ಇರುತ್ತೆ ಅಂತ. ಸಾಲದು ಅಂತ ಇಲ್ಲಿಗೆ ಬಂದು ಆಗಿದ್ದ ಎಕ್ಸ್ಪೀರಿಯನ್ಸ್ ನೋಡಿದ್ಮೇಲೆ ಯಾಕಾದರೂ ಹನಿಮೂನಿಗೆ ಬಂದು ನಾನು ಹನಿಮೂನಿಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಗಿಲ್ಟ್ ಫೀಲ್ ಆಗ್ತಿದೆ. ಹೋಗ್ಲಿ ಬಿಡು, ಈಗಲಾದ್ರೂ ನಿನಗೆ ಅರ್ಥ ಆಯ್ತಲ್ಲ, ಇಲ್ಲಿಗೆ ಬಂದಿದ್ದು ಸಾರ್ಥಕ ಆಯ್ತು. ಓಕೆ, ನಾವು ಆದಷ್ಟು ಬೇಗ ಮನೆಗೆ ಹೊರಡೋಣ. ಅವ್ರು ಶಾಸ್ತ್ರಗಳು ಮಾಡ್ಕೊಳ್ಳಿ. ಹಾಗೆ ನಾವು ಮನೆಗೆ ಬರ್ತಿದ್ದೀವಿ ಅಂತ ಅಣ್ಣ ಅದಕ್ಕೆ ಗೊತ್ತಾದರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಎಸ್, ನಿನ್ನ ಈ ಡಿಸಿಷನ್ನು ಮನೆಯವರಿಗೆಲ್ಲ ಖುಷಿ ಕೊಡುತ್ತೆ. ಶಾಸ್ತ್ರಕ್ಕೋಸ್ಕರ ಹನಿಮೂನ್ ಟ್ರಿಪ್ಪನ್ನೇ ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡಿ ಬಂದಿದ್ಯಾ ಅಂತ ಮನೆಯವ್ರಿಗೆ ಗೊತ್ತಾದರೆ ಮನೆಯವ್ರಿಗೆ ಯಾರಿಗೂ ಬೇಜಾರಾಗಲ್ಲ. ಅದ್ರ ಬದಲಾಗಿ ನಿನ್ನ ಮೇಲಿರೋ ಅಭಿಪ್ರಾಯನೇ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಮಹಿ, ಯು ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್. ರಿಸೆಪ್ಷನಿಗೆ ಕಾಲ್ ಮಾಡಿ ಬ್ಯಾಗ್ ತೊಗೊಂಡು ಹೋಗಿ ಕೇಳು, ನಾನು ಹೋಗಿ ಕ್ಯಾಬ್ ಬುಕ್ ಮಾಡಿಬಿಡ್ತೀನಿ. ಓಕೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತೆ. ಮೈ ಫುಟ್. ನನ್ನ ಪೋಸ್ಟ್ ವೆಡ್ಡಿಂಗ್ ಪಾರ್ಟಿಗೆ ಬರ್ದಿರೋ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಬಂದು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನನಗವರು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಐ ನೋ ನಿನಗಿದೆಲ್ಲ ಪ್ರಿಯಾರಿಟಿ ವಿಷಯ ಅಲ್ಲ ಅಂತ. ಅದಕ್ಕೆ ಸುಳ್ಳು ಹೇಳಿದೆ, ಬದಲಾಗಿರೋ ಥರ ಡ್ರಾಮಾ ಮಾಡಿದೆ. ಐ ಆಮ್ ಸಾರಿ ಜೀವ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಮ್ಯಾರೇಜ್. ಬರಬೇಕು, ಬನ್ನಿ ಬನ್ನಿ, ನಾವು ದಂಪತಿಗಳು ಬಾಗಿಲಿಯ ಅತ್ತಿಗೆ ಬನ್ನಿ. ಆ್ಯಕ್ಚುಲಿ ಇವಾಗ ಏನು ಶಾಸ್ತ್ರ ಮಾಡ್ತಾರೆ ಅಲ್ಲ, ಅದು ನಿನ್ನೆಯಿಂದ ಯಾವಾಗಲೂ ಏನೇನೋ ಶಾಸ್ತ್ರ ಮಾಡಿ ಎಲ್ಲ ಮಿಕ್ಸಪ್ ಆಗಿ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಅದಕ್ಕೆ ಕೇಳಿದೆ ಅಷ್ಟೇ. ಅಜಯ್ ಬಂದ್ರು, ಬನ್ನಿ. ನನ್ನ ಮನೆ ತುಂಬಿಸ್ಕೊತಾರೆ. ಓ,
ಸೇರು ಓದಿತಾರಲ್ಲ ಅದಲ್ವಾ, ಆ ಶಾಸ್ತ್ರ ಆದಮೇಲೆ ಇನ್ನೇನೂ ಇಲ್ಲ ತಾನೆ? ಗುಂಡಪ್ಪ, ಭೂಮಿಕಾ ಬಂದ್ರಾ? ಅಯ್ಯೋ ನನ್ನ ಬಂಗಾರ. ಶಕುಂತ್ಲಾ, ನಮ್ ಗುಂಡಪ್ಪ ಬಂದಿದ್ದಾನೆ, ಬೇಗ ಬನ್ರಿ. ತಗೊಂಬಮ್ಮ, ತಗೊಂಬ. ಬೇಗ ಹೋಗಿ ಆರತಿ ರೆಡಿ ಮಾಡಿ. ಅಜ್ಜಿ ಇನ್ನೂ ಎಷ್ಟೊತ್ತಾಗುತ್ತೆ? ಇರೋ ಗುಂಡಪ್ಪ, ಯಾಕೆ ಇಷ್ಟ ಅವಸರ ಮಾಡ್ತೀಯ? ಅಲ್ಲಿ ಶಾಸ್ತ್ರಕ್ಕೆ ಬೇಕಾದ ರೆಡಿ ಮಾಡ್ಕೋಬೇಕೋ ಬೇಡವೋ? ಗ್ಯಾಂಗ್ ಗೌತಮ್ ಬಂದಿಯಾ? ಆರತಿ ರೆಡಿ ಮಾಡಕ್ ಹೇಳಿದೀನಿ, ಬೇಗ ಹೋಗಿ ತಗೊಂಡ್ ಬನ್ರಿ. ಹೋಗ್ ಹೋಗ್. ನೋಡಮ್ಮ ಭೂಮಿಕಾ, ಮಗಳಾಗಿ ಆ ಮನೆ ಹೇಗ್ ಬೆಳಗ್ದಿಯೋ ಹಾಗೆ ಈ ಮನೆ ಸೊಸೆಯಾಗಿ ಸೇರ್ನ ಒತ್ತು ಮುಂದೆ ಬಂದು ಆ ದೇವ್ರ ಮುಂದೆ ದೀಪ ಹಚ್ಚಿ ಈ ಮನೆನೂ ಹಾಗೆ ಬೆಳಗ್ಬೇಕು. ಗೊತ್ತಾಯ್ತಾ? ಈಗ ಬನ್ನಿ ಸ್ವಲ್ಪ ಮುಂದೆ. ಬೇಗ ಬನ್ನಿ, ಆರತಿ ತಗೊಂಬನ್ರಿ. ಅಜಯ್, ಇವಾಗ ಸೇರು ಓದಿಬೋದಲ್ವಾ? ಸ್ವಲ್ಪ ಇರೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯ ನೀನು? ಭೂಮಿಕಾ, ನಿನ್ ಗಂಡನ ಹೆಸರು ಹೇಳಮ್ಮ. ಗೌತಮ್. ಗುಂಡು, ನಿನ್ನ ಹೆಂಡತಿ ಹೆಸರು ಹೇಳಪ್ಪ. ಭೂಮಿಕಾ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಎಷ್ಟು ನಾಚ್ಕೋತೀಯೋ? ಅಜ್ಜಿ, ಈಗ ಸೇರದೊಳಗೆ ಬರ್ಬೋದಾ? ಈಗ ಓದಿಬೋದು. ಗೆಳೆಯ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳು. ಅತ್ತಿಗೆ ಸೇರ್ನ ಮೆತ್ತಗೆ ಒದ್ರೆ ಅವರು ಸಾಫ್ಟು ಅಂತ, ಜೋರಾಗಿ ಒದ್ರೆ ಫುಲ್ಲು ಸ್ಟ್ರಾಂಗು ಅಂತ. ಭೂಮಿಕಾ, ಬಲಗಾಲ್ನಲ್ಲಿ ಸೇರೊದ್ದು ಬಲಗಾಲ್ ಮುಂದಿಟ್ಟು ಒಳಪಮ್ಮ. ಭೂಮಿಕಾ, ಹೋಗಮ್ಮ, ದೀಪ ಹಚ್ಚು.
ಇಲ್ಲಿ ನೋಡು. ರೀ ಈಗ ಯಾರನ್ನು ಕರೆದ್ರಿ ನೀವು? ಖುಷಿಗೂ ದುಃಖಕ್ಕೂ ಅವಳನ್ನೇ ಕರೆದ ಅಭ್ಯಾಸ ಕಡೆ. ರೀ ನೀವಂತೂ ಭೂಮಿ ಮದುವೆ ಆಗಿ ಹೋಗಿರೋದನ್ನೇ ಮರ್ತು ಬಿಟ್ಟಿದ್ದೀರಾ. ನೀವು ಹೀಗೆ ಪದೇ ಪದೇ ಭೂಮಿ ಭೂಮಿ ಅಂತ ಕರಿತಿದ್ರೆ ಅವಳೆಲ್ರಿ ಬರ್ತಾಳೆ? ಅವಳು ಮದುವೆ ಆಗಿ ಗಂಡನ ಮನೇಲಿ ಹಾಯಾಗಿದ್ದಾಳೆ. ನೋಡಿ, ನೀವು ನನಗೆ ಸಮಾಧಾನ ಹೇಳಿಬಿಟ್ಟು ಈಗ ಬಂದು ಕೂತ್ಕೊಂಡು ಎಮೋಷ್ನಲ್ ಆದರೆ ಹೇಗೆ? ಈಗೇನು ನಮ್ಮ ಭೂಮಿ ಏನು ತುಂಬ ದೂರ ಹೋಗಿದ್ದಾಳ? ನಮ್ಮಿಬ್ಬರಿಗೂ ಅವಳನ್ನ ಯಾವಾಗ ನೋಡಬೇಕು ಅನ್ಸುತ್ತೋ ಅವಾಗ ಹೋಗಿ ನೋಡ್ಕೊಂಬರೋಣ, ಓಕೆನಾ? ನಾನೇ ನಮ್ಮ ದೊಡ್ಡ ಕಾರ್ ಇದೆಯಲ್ಲ ಅದರಲ್ಲಿ ಖುದ್ದಾಗಿ ಡ್ರೈವ್ ಮಾಡಿಕೊಂಡು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹ್ಯಾಪಿ? ಅರೆ ಜೀವ, ಹಲೋ ಮಗ್ಲಿ. ಹಾಯ್ ಮಾ, ಏನು ಗೊತ್ತಾ, ನಾನು ಮಹಿ ವಾಪಸ್ ಬರ್ತಿದ್ದೀವಿ. ಹೌದಾ? ಓ ಐ ಆಮ್ ಸೋ ಹ್ಯಾಪಿ. ಆದರೆ ನಿಮ್ಮ ಹನಿಮೂನು? ಅದು ಮಹಿಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಶಾಸ್ತ್ರ ಮುಗಿಸ್ದೆ ಬಂದಿರೋದು ತಪ್ಪು ಅಂತ. ಸೊ ವಾಪಸ್ ಹೋಗೋಣ ಅಂತ ಹೇಳ್ತಿದ್ದಾಳೆ. ನೀವಲ್ಲಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ನಿಜವಾಗ್ಲೂ? ಎಸ್, ನಾನು ಏರ್ಪೋರ್ಟಿಗೆ ಹೋದ್ಮೇಲೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಓಕೆ, ಬೇಗ ಬನ್ನಿ. ಹ್ಯಾಪಿ ಜರ್ನಿ. ಮಹಿಮಾಗೂ ಕೇಳಿದೆ ಅಂತ ಹೇಳು. ಓಕೆ, ಬಾಯ್ ಬಾಯ್. ರೀ, ನಮ್ಮ ಜೀವನು ಮಹಿಮಾನು ವಾಪಸ್ ಬರ್ತಾ ಇದಾರಂತೆ. ನೋಡಿದ್ರೇನ್ರಿ, ಆ ಭಗವಂತ ನಮ್ಮ ಮಗಳನ್ನ ಇನ್ನೊಂದು ಮನೆಗೆ ಮದುವೆ ಆಗಿ ಕಳಿಸಿದ್ಮೇಲೆ ಸೊಸೆ ರೂಪದಲ್ಲಿ ಇನ್ನೊಂದು ಮಗಳನ್ನ ನಮ್ಮ ಮನೆಗೆ ವಾಪಸ್ ಕಳಿಸ್ತಾ ಇದ್ದಾರೆ. ನಿಜ ಮಂದಾಕಿನಿ, ಜೀವ ಮಹಿಮಾ ವಾಪಸ್ ಬರ್ತಾ ಇರೋದು ಕೇಳಿ ಬಹಳ ಖುಷಿ ಆಯ್ತು. ನನಗೂ ಅಷ್ಟೇ ರೀ. ಈ ಅಮ್ಮ ಇಲ್ಲಿ? ಅಮ್ಮ ಅಮ್ಮ, ಏನೇ ಬಂದ್ಯಾ? ನೀನು ನನ್ನ ಮಗ ಅವನ ಹೆಂಡತಿ ಸರಿಗಿಟ್ಕೊಂಡು ಹನಿಮೂನ್ ಓಡೋಗ್ಬಿಟ್ಟ ಅಂತ ಪದೇ ಪದೇ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ, ಈಗ ಇಮಿಡಿಯೇಟ್ ಆಗಿ ಇಬ್ರು ವಾಪಸ್ ಬರ್ತಿದ್ದಾರೆ. ಅದಕ್ಕೇನ್ ಹೇಳ್ತೀಯಾ? ವಾಪಸ್ ಬರ್ತಾ ಇದ್ದಾನ? ಅಬ್ಬಾ, ಈಗಾದ್ರೂ ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಮಾಧಾನ ಆಯ್ತು ನನಗೆ. ಅಪ್ಪಿ ಅಲ್ಲಮ್ಮ, ಅಪ್ಪೇ ಅಪ್ಪಿ ಬಂದೆ. ಬಾರೆ. ಏನು ಅಪ್ಪಿ, ನಿಮ್ಮ ಅಣ್ಣ ಅದಕ್ಕೆ ಬರ್ತಿದಾರಂತೆ. ವೆಲ್ಕಮ್ ಮಾಡಕ್ಕೆ ಎಲ್ಲ ರೆಡಿ ಇಟ್ಕೊಂತ ಹೇಳಿದಾನೆ. ಬಾಬಾ, ತಯಾರಿ ಮಾಡ್ಬೇಕು, ಬೇಗ ಬಾ. ಸದಾಶಿವ, ಭವಿಷ್ಯ ಏನಿಲ್ಲ ನೋಡ. ಅಜಯ್ ರೆಡಿ? ಎಲ್ಲ ತಯಾರಿ ಆಯ್ತಲ್ಲ, ಶುರು ಮಾಡೋಣವಾ? ನೋಡ್ಕೊಳ್ಳಿ ಕಾಣಿಸ್ತಾ ಇದೆಯಾ? ಈಗ ಈ ಉಂಗ್ರನ ನಾನು ಹಾಲಲ್ಲಿ ಹಾಕ್ತೀನಿ. ನೀವಿಬ್ರು ಹುಡುಕ್ ತೆಗಿಬೇಕು. ಯಾರದನ್ನ ಫಸ್ಟ್ ಹುಡುಕ್ ತೆಗೆದು ತೋರಿಸ್ತಿರೋ ಅವ್ರು ಈ ಶಾಸ್ತ್ರದಲ್ಲಿ ಗೆದ್ದ ಹಾಗೆ. ಸೋಲೋದು ಗೆಲ್ಲದ? ಮತ್ತೆ ಇದು ಆಟ ಅಂತ ಹೆಸರಿಡ್ಬೇಕಾಗಿತ್ತಲ್ಲ, ಶಾಸ್ತ್ರ ಅಂತ ಇದ್ದೀರಾ? ಇದು ಆಟದ ತರನೇ ಶಾಸ್ತ್ರ ಅಂತ ತಿಳ್ಕೊ. ಯಾರು ಉಂಗ್ರನ ಮೊದಲು ಹುಡುಕಿ ತೆಗಿತಾರೋ ಅವರೇ ಸಂಸಾರದ ಚುಕ್ಕಾಣಿ ಹಿಡಿಯೋದು, ಅವರೇ ಸಂಸಾರದ ಲೀಡ್ರು. ಅಳಿಮಯ್ಯ, ಬಿಟ್ಕೊಡ್ಬೇಡ, ಇದು ನಮ್ಮ ಫ್ಯಾಮಿಲಿ ಪ್ರೆಸ್ಟೇಜ್ ಪ್ರಶ್ನೆ. ಹುಡುಕೋ, ಜಯಶೀಲನಾಗು. ಭೂಮಿಕಾ, ನೀನು ಬಿಟ್ಕೊಡ್ಬೇಡ. ಇವತ್ತು ನೀನಾ ಇಲ್ಲ ಗೌತಮ ಅನ್ನೋ ಡಿಸೈಡ್ ಆಗೋಗ್ಲಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದನ್ನ ನೀನು ಇವತ್ತು ಪ್ರೂವ್ ಮಾಡಲೇಬೇಕು. ಆಲ್ ದ ಬೆಸ್ಟ್. ಪಾರ್ಥ, ನೀನ್ ಯಾರ ಪರ? ನಿಮ್ಮ ಅತ್ತಿಗೆ ಪರನಾ ಇಲ್ಲ ನಿಮ್ಮ ಅಣ್ಣನ ಪರನಾ? ನಾನು ಯಾರ ಪರನೂ ಅಲ್ಲಪ್ಪ. ಐ ಆಮ್ ಫುಲ್ಲಿ ಇಂಡಿಪೆಂಡೆಂಟ್. ಆದ್ರೂ ನನ್ನ ಸಪೋರ್ಟ್ ಅತ್ತಿಗೆಗೇನೆ. ನಾನು ಗೌತಮ್ ಕಡೆ. ಗೌತಮ್ ಗೆದ್ದ ಮೇಲೆ ಪಾರ್ಟಿ ಕೊಡ್ಬೇಕಾಯ್ತಾ? ಅಣ್ಣ, ನಿಮ್ಗೆ ಯಾವಾಗ್ಲೂ ಅದೇ ಯೋಚನೆನಾ? ಅಂಡರ್ಸ್ಟ್ಯಾಂಡ್. ಅಜ್ಜಿ, ನೀವ್ ಯಾರ ಕಡೆ? ನಾನಂತೂ ಇಬ್ಬರ ಕಡೆನು. ಹಾ ಸರಿ, ಈಗ ಆಟ ಶುರು ಮಾಡೋಣ. ಸಾರಿ, ಶಾಸ್ತ್ರ ಶುರು ಮಾಡೋಣ. ಎಸ್ ಅಪ್ಪಣ್ಣ,
ರೆಡಿ 1 2 3 ಗೋ. ನಿನ್ನ ಕೈ ತೋರಿಸು. ಕೈ ಸಾರಿ ಅತ್ತಿಗೆ. ಅಪರ್ಣ 1 2 3 ಗೋ.